ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕಿತ್ತೂರು ಪಟ್ಟಣದಲ್ಲಿ ಸರ್ವಧರ್ಮಗಳ ಭಾವೈಕ್ಯತೆಯ ಪ್ರತೀಕವಾಗಿ ಹಾಗೂ ರಂಜನ ಹಬ್ಬದ ಪ್ರಯುಕ್ತ ಸೌಹಾರ್ದ ಇಫ್ತಾರ್ ಕೂಟವನ್ನು ಅತಿ ವಿಜೃಂಭಣೆಯಿಂದ ಸೋಮವಾರ ಪೇಟೆಯಲ್ಲಿರುವ ಬಿಲಾಲ್ ಮಸೀದಿ ಹತ್ತಿರ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಶುಭ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಕಿತ್ತೂರು ಕಲ್ಮಠದ ರಾಜಯೋಗೇಂದ್ರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಅದೇ ರೀತಿಯಾಗಿ ಇಫ್ತಾರ್ ಕೂಟದ ರೂವಾರಿಗಳಾದಂತಹ ಕೊಡುಗೈ ದಾನಿಗಳಾದ ಕಿತ್ತೂರಿನ ಧನಿಗಳು ಶ್ರೀ ರಾಜೇಂದ್ರ ಇನಾಮದಾರ್ ಅವರು ಭಾಗವಹಿಸಿದ್ರು. ಹಾಗೂ ಕಿತ್ತೂರು ಮತಕ್ಷೇತ್ರದ ಸಮಾಜ ಸೇವಕರು, ಉದ್ಯಮಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹಬೀಬ್ ಅಣ್ಣ ಸೀಲೆದಾರ್ ಅವರು ಭಾಗವಹಿಸಿದ್ರು. ಅದೇ ರೀತಿಯಾಗಿ ಕಿತ್ತೂರಿನ ಯುವ ಮುಖಂಡರು, ಉದ್ಯಮಿಗಳು, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಹನೀಫ್ ಸುತ್ತಗಟ್ಟಿ ಅವರು ಕೂಡ ಭಾಗವಹಿಸಿದ್ರು. ಮುಸ್ಲಿಂ ಧರ್ಮ ಗುರುಗಳಾದ ಮೌಲಾನಾ ಇಸಾಕ್ ಅಹಮದ್ ಕೂಡ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಸಮಾಜ ಸೇವಕರಾದ ಹಬೀಬಣ್ಣ ಶೀಲೆದಾರ್ ಅವರು ಮಾತನಾಡಿ, ರಂಜಾನ್ ಹಬ್ಬ ಇದು ಮುಸಲ್ಮಾನರ ಪವಿತ್ರ ಹಬ್ಬ. ಈ ಒಂದು ತಿಂಗಳು ಬಹಳ ಪವಿತ್ರವಾದ ತಿಂಗಳು. ಈ ಮಾಸದಲ್ಲಿ ದಾನ ಧರ್ಮಗಳ ಮಾಡುವುದರ ಮುಖಾಂತರ ಬಡವರ ಏಳಿಗೆಗಾಗಿ ಶ್ರಮಿಸಬೇಕಂತ ಹೇಳಿದ್ರು. ಅದೇ ರೀತಿಯಾಗಿ ಕಿತ್ತೂರು ಪಟ್ಟಣದ ಮಾಜಿ ಅಧ್ಯಕ್ಷರಾದ ಹನೀಫ್ ಸುತ್ತುಗಟ್ಟಿಯವರು ಮಾತನಾಡಿ, ಸರ್ವಧರ್ಮದ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದ ರಾಜೇಂದ್ರ ಇನಾಮದಾರ್ ಅವರಿಗೆ ಶುಭ ಕೋರಿ, ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಸದಾ ನಡೆಯುತ್ತಾ ಇರಬೇಕು ಅಂದಾಗ ಮಾತ್ರ ನಮ್ಮಲ್ಲಿ ಸೌಹಾರ್ದ ಮನೋಭಾವನೆ ಬೆಳೆಯಲು ಸಾಧ್ಯ ಅಂತ ತಿಳಿಸಿದರು. ಅದೇ ರೀತಿಯಾಗಿ ಕಾರ್ಯಕ್ರಮದ ರೂವಾರಿಗಳಾದ ರಾಜೇಂದ್ರ ಇನಾಮದಾರ್ ಮಾತನಾಡಿ, ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಯಾವುದೇ ಜಾತಿ ಭೇದವಿಲ್ಲ. ಇವತ್ತು ಇಫ್ತಾರ್ ಕೂಟ ಆಯೋಜನೆ ಮಾಡುವಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು. ನಾನು ಕೂಡ ನಿಮ್ಮಲ್ಲಿ ಒಬ್ಬ ಅಂತ ಹೇಳುವ ಮುಖಾಂತರ ಸೌಹಾರ್ದಯುತ ಮನೋಭಾವನೆ ಸಾಕ್ಷಿಯಾದರು. ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ಮುಲ್ಲಾ ಅವರು ಮಾತನಾಡಿ, ರಂಜಾನ್ ತಿಂಗಳ ಅತಿ ಪವಿತ್ರವಾದ ತಿಂಗಳು. ಈ ತಿಂಗಳಲ್ಲಿ ಅಲ್ಲಾಹನು ಶೈತನನ್ನು ಕಟ್ಟಿಹಾಕಿ ನರಕದ ಬಾಗಿಲವನ್ನು ಮುಚ್ಚಿ ಸ್ವರ್ಗದ ಬಾಗಿಲವನ್ನು ನಮಗಾಗಿ ತೆರೆದಿರ್ತಾನೆ. ಈ ತಿಂಗಳಲ್ಲಿ ನಮಗೆ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಒಂದು ಅವಕಾಶವನ್ನು ನೀಡ್ತಾನೆ. ದಯವಿಟ್ಟು ಈ ತಿಂಗಳು ವ್ಯರ್ಥ ಮಾಡಿಕೊಳ್ಳದೆ ಅಲ್ಲಾಹನ ಆರಾಧನೆ ಮಾಡಿ ಅವನ ಪ್ರೀತಿಗೆ ಪಾತ್ರರಾಗಬೇಕು ಅಂತ ತಿಳಿಸಿದರು. ಕೊನೆಯದಾಗಿ ಮೌಲಾನಾ ಇಸಾಕ್ ಅಹಮದ್ ಮಾತನಾಡಿ, ಇವತ್ತು ಬಹಳ ಖುಷಿಯಿತು ನೋಡಿ, ಎಲ್ಲರೂ ಒಂದೇ ಸೂರಿನಲ್ಲಿ ಕುಳಿತುಕೊಂಡು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಸಾರೆ ಜಹಾಂ ಸೆ ಹಚ್ಚ ಹಿಂದೂ ಸೀತಾ ಹಮಾರ ಅಂತ ಹೇಳಿ ಭಾವೈಕ್ಯತೆ ಮೆರೆದರು. ಒಂದು ಸಂದರ್ಭದಲ್ಲಿ ಬಿಲಾಲ್ ಮಸೀದಿಯ ಸರ್ವ ಸದಸ್ಯರು, ಪಟ್ಟಣ ಪಂಚಾಯಿತಿಯ ಸದಸ್ಯರು ಹಾಗೂ ಇಡೀ ಊರಿನ ಯುವ ಮುಖಂಡರು, ಹಿರಿಯರು ಭಾಗವಹಿಸಿದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ.